ಸ್ವಲ್ಪ ಮುಂದಕ್ಕೆ ಪಾಪ ಫುಲ್ ಕವರ್ ಆಗ್ತಾ ಇದೆಯಾ? ಓಕೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಯೂನಿವರ್ಸಲ್ ಆಟೋ ಇಂದ ಫಸ್ಟ್ ಟೈಮ್ ಫ್ರೇಮ್ ಇನ್ ಅಂದ್ರೆ ಯಾವುದೇ ತುಂಬಾ ವಿಡಿಯೋಗಳನ್ನ ನೋಡಿ ನಾನು ಇರ್ಲಿಲ್ಲ. ಓಕೆನಾ? ಈ ವಿಡಿಯೋದಲ್ಲಿ ಫ್ರೇಮ್ ಒಳಗಡೆ ಬಂದು ಮಾತಾಡ್ತಾ ಇದ್ದೀನಿ. ಸುಮಾರು ಜನ ಸಜೆಸ್ಟ್ ಕೂಡ ಮಾಡಿದ್ರು, ಸರ್ ನೀವು ಕೂಡ ವಿಡಿಯೋದಲ್ಲಿ ಬಂದು ಮಾತಾಡಿದ್ದೆ ಹೇಳ್ಬಿಟ್ಟು. ಹಂಗಾಗಿ ಇವ್ರು ಬಂದ್ಬಿಟ್ಟು ಮಿಸ್ಟರ್ ವಿಕಾಸ್ ಅಂತ ಹೇಳ್ಬಿಟ್ಟು. ಓಕೆನಾ? ಇವ್ರನ್ನ ನೀವು ಯಾವ ಚಾನಲ್ ನೋಡಿರ್ಬೋದು ಅಂತಂದ್ರೆ 4 ಟೆಲ್ಸ್ ಮಾಡಿಫಿಕೇಶನ್ ಅಂತ ಹೇಳಿ, 4 ಟೆಲ್ಸ್ ಮಾಡಿಫಿಕೇಶನ್ ಅಂತ ಇವ್ರದ್ದು ಏನೋ ವಿಡಿಯೋ ಚಾನಲ್. ಅದು ಕೂಡ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಥವಾ ಇದರಲ್ಲಿ ಕಮೆಂಟ್ ಅಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಯಾರು ಇವರು ಏನ್ ಸ್ಪೆಷಲ್ ಅಂತಂದ್ರೆ ಇಡೀ ಇಂಡಿಯಾದಲ್ಲಿ ಯಾವುದೇ ಟೌನ್ ಯಾವುದೇ ಮೂಲೆಯಿಂದ ಇವ್ರಿಗೆ ಆರ್ಡರ್ ಕೊಟ್ಟು ನಮ್ಮ ಗಾಡಿಗೆ ಒಂದು ಮ್ಯಾನ್ಯುಯಲ್ ಗಾಡಿಗೆ IMT ಅಂದ್ರೆ ಆಟೋಮೇಟೆಡ್ ಕ್ಲಚ್ ಇನ್ಸ್ಟಾಲ್ ಮಾಡ್ಕೊಡ್ಬೇಕು ಅಂದ್ರೆ ಅವ್ರ ಪ್ಲೇಸ್ ಹೋಗಿ ಮಾಡ್ಕೊಡ್ತಾ ಇದ್ರು. ಹಂಗಾಗಿ ಆ ಪರ್ಸನ್ ಕೂಡ ನಾನು ಇದೇ ವಿಡಿಯೋದಲ್ಲಿ ಅದು ನಮ್ಮ ಆಫೀಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ನಿಮ್ಗೆ. ಓಕೆನಾ? ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಬಂದ್ಬಿಟ್ಟು CNG ವಿಷಯ ಅಲ್ಲ. ಇದು ಬಂದ್ಬಿಟ್ಟು ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಡ್ರೈವಿಂಗ್ ಮಾಡಕ್ಕೆ ನಿಮ್ಗೆ ಈಸಿ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಓಕೆನಾ? ಆಮೇಲೆ ಎರಡನೇದ ಬಂದ್ಬಿಟ್ಟು ನಮ್ಮಲ್ಲಿ ಒಂದು ನಿಂತಿದೆ ಅಂದ್ರೆ ಏನೋ ಡೌಟ್, ಒಂದು ಅಪನಂಬಿಕೆ, ಒಂದು ರಾಂಗ್ ಮೆಸೇಜ್. ಏನಂತಂದ್ರೆ ಆಟೋಮೆಟಿಕ್ ಗಾಡಿಗಳು ಅದು ನಿಜ ಕೂಡ ಬರೀ ಮಿತ್ತಂತಲ್ಲ, ಅದು ನಿಜ ಕೂಡ. ಏನು ಒಂದು ಕಾಸ್ಟ್ಲಿ ಇದೆ ಆಟೋಮೆಟಿಕ್ ಗಾಡಿ. ಎರಡನೇದ ಬಂದ್ಬಿಟ್ಟು ಏನೇ ರಿಪೇರಿ ಬಂದ್ರೆ ಸಿಕ್ಕಾಪಟ್ಟೆ ಬಿಲ್ ಕೂಡ ಆಗುತ್ತೆ. ಆಮೇಲೆ ಗಾಡಿ ಪರ್ಚೇಸ್ ಮಾಡ್ಬೇಕಾದ್ರೆ ಕೂಡ ನಿಮ್ಗೆ ಪ್ರೈಸ್ ಜಾಸ್ತಿ ಆಗುತ್ತೆ. ಹಂಗಾಗಿ ಆದಷ್ಟು ನಮ್ಮ ಸೌತ್ ಇಂಡಿಯಾದಲ್ಲಿ ಮ್ಯಾನ್ಯುಯಲ್ ಗಾಡಿಗಳೇ ಇರುತ್ತೆ, ಕರೆಕ್ಟ್ ಅಲ್ವಾ? ಆ ಮ್ಯಾನ್ಯುಯಲ್ ಗಾಡಿಗಳಿಗೆ ಈ ಟ್ರಾಫಿಕ್ ಅಲ್ಲಿ ಓಡಿಸಕ್ಕೆ ನಿಮ್ಗೆ ಈಸಿ ಆಗಕ್ಕೆ ಮಿಸ್ಟರ್ ವಿಕಾಸ್ ಅವರು ಅವ್ರ ಕಡೆಯಿಂದ ನಾವು ಇವತ್ತು ಈ 2 ಗಾಡಿಗೆ ಸೇಮ್ ಇವ್ರನ್ನೇ ಕರೆಸಿ ಫಿಟ್ ಮಾಡಿಸಿದೀವಿ. ಅವ್ರು ಇವಾಗ ಬೆಂಗಳೂರು ಕೂಡ ಸರ್ವಿಸ್ ಕೊಡ್ತಾರೆ. ಅದು ನಮ್ಮ ವರ್ಕ್ಶಾಪ್ ಅಲ್ಲಿ ನೀವು ನೋಡಬಹುದು ಫಿಟ್ಟಿಂಗ್ ಕೂಡ ಹೆಂಗಿದೆ ಅಂತ. ಈಗ 2 ಮಾತು ಅವರು ಕೂಡ ಮಾತಾಡ್ತಾರೆ. ನೀವು ಅವ್ರ ವಿಡಿಯೋ ಕೂಡ आने को नोटबोल बताइए सर इसका बारे में क्या बोलते हैं? देखिए, अभी जो हमारी सिटी क्लच की इंटेलिजेंट मैनुअल ट्रांसमिशन कन्वर्जन डिवाइस है, बेसिकली जैसा बेंगलोर की हाई ट्रैफिक क्लासेस गाड़ी पे आपने अगर मैनुअल गाड़ी रखी हुई है तो आप लोगों के लिए एक पैसे की वसूली आइटम है ये, जो हमारी सिटी क्लच की एक मैनुअल गाड़ी को इंटेलिजेंट मैनुअल ट्रांसमिशन में कन्वर्जन करने की किट रहती है। बेसिकली किट आपके गाड़ी के एक्सटर्नल सोर्स की फिटमेंट में रहती है, गाड़ी के पूरी एक्सटर्नली फिटेड रहती है। इवन गाड़ी का इंश्योरेंस या गाड़ी की एग्जिस्टिंग वारंटी को भी हार्म नहीं करती। इवन अगर आप गाड़ी सिटी क्लच से ड्राइव भी करते हैं, मेजर कंसर्न आपका माइलेज का या किसी गाड़ी को ओवरटेक करने में पिकअप या लैग का इश्यू इसमें आपको बिल्कुल नहीं मिलता। इवन हमारी सिटी क्लच की जो मशीन रहती है, आपके गाड़ी के ड्राइविंग हैबिट के हिसाब से आप उसको ट्यून आउट कर सकते हो। इवन मैं गाड़ी अलग वे से चलाता हूँ, ऑब्वियसली सर भी गाड़ी अलग वे से ही चलाएंगे, तो आप अपनी गाड़ी की कंफर्टेबल ड्राइविंग के हिसाब से सारी ट्यून की सेटिंग इसमें कर सकते हो। सॉफ्टवेयर माइक्रोचिप बेस्ड ऑपरेटिंग सिस्टम के साथ ये आता है, पूरा फुल्ली कोडेड फंक्शनल चीज रहती है, जो कि एक मेमोरी कार्ड में सेटिंग को सेव भी करते हो। मतलब बाद में आप कभी फ्यूचर पे ड्राइव आउट कर रहे हो तो आपकी सेटिंग्स सब मेमोरी में ही सेव रहेगी, वो इरेज नहीं होगी। इवन हमारे ये सॉफ्टवेयर में बना है, हम कभी भविष्य में कोई अपग्रेड भी इसमें निकालते हो तो एग्जिस्टिंग कंट्रोलर पे आप अपग्रेड सॉफ्टवेयर भी करवा सकते हो। इस फाइन ट्यून के हिसाब से सिटी क्लच की पूरी डेवलप डिवाइस आपके अब बेंगलोर की ट्रैफिक में आपके क्लच दबाने से पैर से छुटकारा पाने के लिए एक पैसे की वसूली आइटम है। तो जल्दी यहाँ पर संपर्क करिए और अपनी गाड़ी को क्लच दबाने से परेशान और अपनी मैनुअल गाड़ी को मत दबाइए, क्लच इस्तेमाल करिए सिटी क्लच। थैंक यू ಸರ್. ನೋಡಿ, ಇದು ಬಂದ್ಬಿಟ್ಟು ಟೆಕ್ನಿಕಲ್ ಆಗಿ ಯಾವ ತರ ವರ್ಕ್ ಆಗುತ್ತೆ, ಏನ್ ಪ್ರಾಡಕ್ಟ್ ಅನ್ನೋದ್ರ ಬಗ್ಗೆ ಬಿಡಿಸಿ ಹೇಳ್ಕೊಟ್ರು. ಎರಡನೇದ ಬಂದ್ಬಿಟ್ಟು ಇದು ನಿಮ್ಮ ಹತ್ರ ಒಂದು ಪವರ್ ಬ್ಯಾಂಕ್ ಇದ್ದಂಗೆ ತಿಳ್ಕೊಳ್ಳಿ. ಐ ಮೀನ್ ಈ ಪ್ರಾಡಕ್ಟ್ ನಿಮ್ಮ ಹತ್ರ ಒಂದು ಈ ವೆಹಿಕಲ್ ಗೆ ನೀವು ಎಕ್ಸಾಂಪಲ್ ಈಗ ಜಾಜ್ ಬೋತ್ ಇನ್ಸ್ಟಾಲ್ ಮಾಡಿದೀವಿ. ಇವ್ರು ಗಾಡಿಯವ್ರು ಏನಾದ್ರು ಬೈ ಚಾನ್ಸ್ 3 ಇಯರ್ಸ್ 4 ಇಯರ್ಸ್ 5 ಇಯರ್ಸ್ ಅಥವಾ 6 ಮಂತ್ ಆಮೇಲೆ ಏನಾದ್ರು ವೆಹಿಕಲ್ ಚೇಂಜ್ ಮಾಡಿದ್ರು ಅಂದ್ರೆ ಈ ಡಿವೈಸ್ ವೇಸ್ಟ್ ಆಗಲ್ಲ. ಈ ಕಾರಿಂದ ತೆಗೆದು ನೆಕ್ಸ್ಟ್ ತಗೊಳ್ಳುವಂತ ಕಾರು ಯಾವ್ದೇ ತಗೊಳ್ಳಿ, ಮ್ಯಾನ್ಯುಯಲ್ ಗಾಡಿ ಎಲ್ಲಾ ಗಾಡಿಗೂ ಕೂಡ ಈ ಕಿಟ್ನ ಹಂಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ನೀವು ಏನು ಚೇಂಜಸ್ ಮಾಡಂಗಿಲ್ಲ, ಏನು ಡ್ಯಾಮೇಜ್ ಕೂಡ ಆಗುದಿಲ್ಲ. ಬಟ್ ಇದರಿಂದ ಏನೊಂದು ಅರ್ಥ ಅಂತಂದ್ರೆ, ಈಗ ನೋಡಿ ನನ್ನ ಲೈಫ್ ಅಲ್ಲಿ ಇದು ಸುಮಾರು ಒಂದು 5-6ನೇ ಗಾಡಿ ಇದು, ಕರೆಕ್ಟ್ ಅಲ್ವಾ? ಬಟ್ ನಾನು ಏನಾದ್ರು ಫಸ್ಟ್ನೇ ಗಾಡಿಗೆ ಯೂಸ್ ಮಾಡಿದ್ರೆ 5-6 ಗಾಡಿ ಕೂಡ ನಾನು ಚೇಂಜ್ ಮಾಡ್ಕೋಬೋದಿತ್ತು ಅದನ್ನ. ಹಂಗಾಗಿ ಬಟ್ ಈ ಗಾಡಿಗೂ ಕೂಡ ಇವತ್ತು ಇನ್ಸ್ಟಾಲ್ ಮಾಡಿದ್ವಿ, ಫಿಟ್ಟಿಂಗ್ ಕೂಡ ತೋರಿಸ್ತೀನಿ, ನೀವು ನೋಡಬಹುದು. ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಟ್ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಓಡಿಸಕ್ಕಂತೂ ಎಷ್ಟು ಟೆನ್ಷನ್ ಆಗುತ್ತೆ ಅಂತಂದ್ರೆ, ಯಾರೋ ಒಬ್ರು ಅಡ್ಡ ಬಂದ್ರೆ ಸಾಕು, ನಮ್ಗೆ ಗೊತ್ತಿದ್ದಂಗೆ ರೈಸ್ ಆಗ್ತದೆ. ಏನಕ್ಕಂದ್ರೆ ಸ್ಟಾರ್ಟಿಂಗ್ ಇಂದ ಪ್ರೊಸೆಸ್ ಮಾಡಬೇಕು, ಕ್ಲಚ್ ಹೊಡಿಬೇಕು, ಗೇರ್ ಹಾಕ್ಬೇಕು, ಇವೆಲ್ಲ ಮಾಡಬೇಕು ಅಂತ. ಬಟ್ ಇವಾಗ ಏನಾಗುತ್ತಂದ್ರೆ ಲೆಫ್ಟ್ ಸೈಡ್ ಲೆಗ್ ಆರಾಮಾಗಿರುತ್ತೆ ಫ್ರೀಯಾಗಿ. ನೀವು ಬರೀ ಜಸ್ಟ್ ಗೇರ್ ಮೇಲ್ಗಡೆ ಒಂದು ಸೆನ್ಸರ್ ಹಾಕಿತ್ತು, ಅದನ್ನು ಕೂಡ ತೋರಿಸ್ತೀವಿ. ಟಚ್ ಮಾಡಿದ್ರೆ ಸಾಕು, ಕ್ಲಚ್ ಆಪರೇಟ್ ಆಗುತ್ತೆ, ಚೇಂಜ್ ಮಾಡ್ಕೊಂಡು ಓಡಿಸ್ತಾ ಇರ್ಬೋದು. ಇವಾಗ ನೋಡಿ ಡೀಟೇಲ್ಸ್ ಬಗ್ಗೆ ಹೇಳಿದೆ. ಈಗ ನಾವು ಫಿಟ್ಟಿಂಗ್ ಹೆಂಗ್ ಮಾಡಿರ್ತೀವಿ ಅಂತ ಅದನ್ನು ಕೂಡ ನಿಮ್ಗೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ, ಕಂಟಿನ್ಯೂ ಬರ್ತಾ ಇರ್ಬೋದು. ಬನ್ನಿ ನೋಡಿ, ನೀವು ಬಂದ್ಬಿಡು ಡಿವೈಸ್ ಇನ್ಸ್ಟಾಲ್ ನೋಡಿ.
ನೋಡಿ ನೀವು ಇಲ್ಲಿ ನೋಡ್ಬೋದು, ಜಸ್ಟ್ ಕೀ ಆನ್ ಮಾಡಿದ ತಕ್ಷಣ ಲೈಟ್ ಎಲ್ಲ ಬರ್ತದೆ ನೋಡಿ, ಈ ತರ ಇರುತ್ತೆ. ಬೈ ಚಾನ್ಸ್ ನೀವು ಫ್ರೆಂಡ್ಸ್ಗೋ ಸರ್ವಿಸ್ಗೋ ಎಲ್ಲಾರು ವೆಹಿಕಲ್ ಕೊಡ್ತಾ ಇದ್ದೀರಾ, ಅವ್ರಿಗೆ ಡಿವೈಸ್ ಓಡ್ಸಕ್ ಬರಲ್ಲ, ಅವ್ರು ಬೇಡ ಅಂತಂದ್ರೆ ಜಸ್ಟ್ ಸಿಂಪಲ್ ಆಗಿ ಒಂದು ಸ್ವಿಚ್ ಇದೆ ಕೆಳಗಡೆ ಇಲ್ಲಿ ನೋಡಿ, ಆಫ್ ಆಗೋಯ್ತು. ಇವಾಗ ಆಸ್ ಇಟ್ ಈಸ್ ರೆಗ್ಯುಲರ್ ಮ್ಯಾನ್ಯುಯಲ್ ಇದು, ಕಾಲಲ್ಲೇ ಕ್ಲಚ್ ಹೊಡಿರಿ, ಗೇರ್ ಹಾಕಿ ನೀವು ಓಡಿಸ್ಕೋಬಹುದು. ಬೈ ಚಾನ್ಸ್ ಇದ್ರ ಬಗ್ಗೆ ಗೊತ್ತಿರೋರು ಅಥವಾ ನೀವೇ ಓಡಿಸ್ತಾ ಇರಂದ್ರೆ ಇಲ್ಲಿ ಆನ್ ಮಾಡಿದ್ರೆ ಸಾಕು ನಿಮ್ಗೆ ಲೈಟ್ ಬರುತ್ತೆ. ಇದು ಆಟೋಮೆಟಿಕ್ ಆಯ್ತು. ನೋಡ್ಬೋದು, ಇಲ್ಲಿ ಅಬ್ಸರ್ವ್ ಮಾಡಬಹುದು ನೀವು, ಕ್ಲಚ್ ನೋಡಿ ಒಳಗಡೆ ಹೋಗಿದೆ, ಆಫ್ ಕ್ಲಚ್. ಇವಾಗ ಗಾಡಿ ಸ್ಟಾರ್ಟ್ ಮಾಡಬೇಕು, ನ್ಯೂಟ್ರಲ್ ಮಾಡಿದ್ರಿ ನೋಡಿ, ಇಲ್ಲಿ ಕ್ಲಚ್ ಗೇರ್ ಲಿವರ್ ಮೇಲೆ ಒಂದು ಸೆನ್ಸರ್ ಹಾಕಿದೀವಿ, ಗೇರ್ ಲಿವರ್ ಮೇಲೆ ಒಂದು ಸೆನ್ಸರ್ ಹಾಕಿದೀವಿ ನೋಡಿ. ಇದನ್ನ ಟಚ್ ಮಾಡಿದ ತಕ್ಷಣ ಕ್ಲಚ್ ನೋಡಿ ಒಳಗಡೆ ಹೋಯ್ತು ನೋಡಿ, ಫುಲ್ ಹೋಗಿದೆ. ಗಾಡಿ ಸ್ಟಾರ್ಟ್ ಮಾಡು, ಇಷ್ಟೇ ನೋಡಿ. ಫಸ್ಟ್ ಗೇರ್ ಹಾಕಿ ಕ್ಲಚ್ ಬಿಡ್ತಿದ್ದಂಗೆ ಮೂವ್ ಆಗುತ್ತೆ ಗಾಡಿ, ಈ ತರ ನೋಡಿ, ಹಿಂಗೆ ಆಪರೇಟ್ ಆಗುತ್ತೆ ಆಟೋಮೆಟಿಕ್ ಆಗಿ. ಎಂತ ಟ್ರಾಫಿಕ್ ಅಲ್ಲೂ ಕೂಡ ನೀವು ವೆರಿ ಈಸಿಯಾಗಿ ಗಾಡಿ ಓಡಿಸಬಹುದು ಈ ತರ. ಇದರಲ್ಲಿ ನೀವು ನೋಡಬಹುದು, ಏನೂ ಕೂಡ ನಿಮ್ಗೆ ಜಾಸ್ತಿ ಮಾಡಿಫಿಕೇಶನ್ ಇಲ್ಲ, ಜಸ್ಟ್ ಒಂದು ಡಿವೈಸ್ ಕೆಳಗಡೆ ಇನ್ಸ್ಟಾಲ್ ಆಗಿರುತ್ತೆ. ನೀವು ಇಲ್ಲಿ ನೋಡಬಹುದು ನೋಡಿ, ಸ್ಕ್ವೇರ್ ಬಾಕ್ಸ್, ಇಲ್ಲೊಂದು ಕ್ಲಚ್ಗೆ ನಾವೊಂದು ಡಿವೈಸ್ ಇನ್ಸ್ಟಾಲ್ ಮಾಡಿರ್ತೀವಿ. ಇದಿಷ್ಟೇನೆ ನಿಮ್ಗೆ, ಬೇರೆ ಇನ್ನೇನು ಕೂಡ ವೆಹಿಕಲ್ ಅಲ್ಲಿ ಮಾಡಿಫಿಕೇಶನ್ ಬರಲ್ಲ, ಏನಿಲ್ಲ. ಇದು ಕೆಳಗಡೆ ಇಲ್ಲಿ ನಾವು ಎತ್ತಿಕ್ ಬಿಡ್ತೀವಿ. ಆಮೇಲೆ ಇದು ಸೆಟ್ಟಿಂಗ್, ಈ ತರ ಸೆಟಪ್ ಬರುತ್ತೆ. ಅವಾಗಲೇ ವಿಕಾಸ್ ಅವ್ರು ಹೇಳಿದ್ರಲ್ಲ, ಆಟೋಮೆಟಿಕ್ ಹೈ ಟೆಕ್ನಾಲಜಿ ಚಿಪ್ ಇರುತ್ತೆ, ಮೆಮೊರಿ ಇರುತ್ತೆ, ಸೇವ್ ಮಾಡ್ಕೊಳ್ಳುತ್ತೆ ಅಂತ. ಅದು ಇದ್ರಲ್ಲಿ ಸೇವ್ ಮಾಡ್ಕೊಳ್ಳುತ್ತೆ. ನಮ್ ಡ್ರೈವಿಂಗ್ ಯಾವ ತರ ಇರುತ್ತೆ ಆ ತರ, ಎಷ್ಟೇಟ್ರೆ ನಾವ್ ಎಷ್ಟು ಕೊಡ್ತೀವಿ ಹಂಗೆ ರಿಲೀಸ್ ಮಾಡ್ಕೊಂಡು ಅದ್ರ ಪಾಡಿಗೆ ಅದು ಕೆಲಸ ಮಾಡುತ್ತೆ. ನಿಮ್ಗೆ ಲೆಫ್ಟ್ ಸೈಡ್ ಲೆಗ್ಗೆ ಕೆಲಸನೇ ಇಲ್ಲ ಲೆಫ್ಟ್ ಸೈಡ್ ಲೆಗ್ಗೆ, ಓಕೆನಾ. ಇದು ಫಾರ್ಚುನರ್ ಫಿಟ್ಟಿಂಗು, ಫಾರ್ಚುನರ್ ಮ್ಯಾನ್ಯುಯಲ್ ಗಾಡಿ ಇದು ನೋಡಿ, ಮ್ಯಾನ್ಯುಯಲ್ ಗಾಡಿ, ಓಕೆನಾ. ನೋಡಿ ಫಾರ್ಚುನರ್ ಮ್ಯಾನ್ಯುಯಲ್ ಗಾಡಿಗೆ ಇನ್ಸ್ಟಾಲ್ ಆಗಿರೋದು. ಇದ್ರ ಬಗ್ಗೆ ಏನೇ ಮಾಹಿತಿ ಬೇಕಾದ್ರೂ ಇಲ್ಲಿ ತೋರಿಸಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ನೀವು. ಆಮೇಲೆ ನೋಡಿ, ಇದು ಬಂದ್ಬಿಟ್ಟು ಜಾರ್ಜಲ್ಲಿ ಇನ್ಸ್ಟಾಲ್ ಆಗಿರೋದು ನೋಡಿ, ಇದು ಜಾರ್ಜಲ್ಲಿ ಇನ್ಸ್ಟಾಲ್ ಆಗಿರೋದು ನೋಡಿ. ಇದು ಅಷ್ಟೇನೆ, ಏನು ಜಾಸ್ತಿ ಮಾಡಿಫಿಕೇಶನ್ ಇಲ್ಲ ನೋಡಿ, ವೆರಿ ಸಿಂಪಲ್ ಆಗಿ ಇಲ್ಲಿ ಫಿಟ್ ಆಗಿರುತ್ತೆ, ಓಕೆನಾ. ಈ ತರ ನೋಡಿ, ಇಲ್ಲೊಂದು ಸ್ಟ್ರಿಪ್ ಕಾಣ್ತಾ ಇದೆ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆಯಾ ಸ್ಟ್ರಿಪ್ ನೋಡಿ, ಇಲ್ಲಿ ಈ ಸ್ಟ್ರಿಪ್ ನಿಮಗೆ ಕಾಣೋದೇ ಇಲ್ಲ, ಸ್ಕಿನ್ ತರ ಲೈಟ್ ಆಗಿರುತ್ತೆ, ಸ್ಕಿನ್ ತರ. ಇದೇನೆ ಸ್ಟ್ರಿಪ್. ಇಲ್ಲಿ ಟಚ್ ಮಾಡಿದ್ರೆ ಸಾಕು, ಈ ತರ ಗೇರ್ ಚೇಂಜ್ ಮಾಡಕ್ಕೆ ಇಲ್ಲಿ ಟಚ್ ಮಾಡಿದ್ರೆ ಸಾಕು ಕ್ಲಚ್ ಅಪ್ಲೈ ಆಗುತ್ತೆ, ಬಿಟ್ರೆ ಸಾಕು ಕ್ಲಚ್ ಮೇಲ್ ಬರುತ್ತೆ, ಅಷ್ಟೇನೆ. ಗೇರ್ ಚೇಂಜ್ ಮಾಡ್ಬೇಕಾದ್ರೆ ಮಾಮೂಲಿ ಗೇರ್ ಲಿವರ್ ಹಿಡ್ಕೊಳ್ಳಿ, ಚೇಂಜ್ ಮಾಡಿ ಬಿಡಿ, ಕ್ಲಚ್ ಮೇಲ್ ಬರುತ್ತೆ ನೋಡಿ. ಇದು ಈ ತರ ಇಷ್ಟೇನೆ. ವೆಹಿಕಲ್ ಜಾಸ್ತಿ ಮಾಡಿಫಿಕೇಶನ್ ಏನಾಗಲ್ಲ, ಪ್ಲಸ್ ಮ್ಯಾನುಫ್ಯಾಕ್ಚರ್ ವಾರಂಟಿಗೂ ಏನೂ ತೊಂದರೆ ಇಲ್ಲ, ಪ್ಲಸ್ ಯಾವುದೇ ತರ ಇನ್ಶೂರೆನ್ಸ್ ಕ್ಲೈಮ್ ಕೂಡ ಏನೂ ತೊಂದರೆ ಇಲ್ಲ. ಎಲ್ಲ ಗೌರ್ಮೆಂಟ್ ಎಆರ್ ಅಪ್ರೂವ್ಡ್ ಇರುವಂತ ಕಿಟ್ಟೆ ಇದು ಕೂಡ, ಓಕೆನಾ. ಹಂಗಾಗಿ ನೀವು ಅಷ್ಟೇ ಮ್ಯಾನ್ಯುಯಲ್ ಗಾಡಿಗಳಿಗೆ ನೀವು ಕೂಡ CNG ಹಾಕಿಸ್ಕೊಳ್ಳಿ, ಮ್ಯಾನ್ಯುಯಲ್ ಗಾಡಿಗಳಿಗೆ ನೀವು ಕೂಡ ಸಿಟಿ ಕ್ಲಚ್ ಹಾಕಿಸ್ಕೊಳ್ಳಿ. ಎಂತ ಟ್ರಾಫಿಕ್ ಅಲ್ಲೂ ಆರಾಮಾಗಿ ಗಾಡಿ ಓಡಿಸಿ ಅಂತ ಹೇಳ್ತಾ ನೀವು ವಿಡಿಯೋದಲ್ಲಿ ತಿಳ್ಕೊಬಹುದು. ಏನೇ ಮಾಹಿತಿ ಬೇಕಂದ್ರೂ ಸಿಟಿ ಕ್ಲಚ್ ಬಗ್ಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ವಾಟ್ಸ್ಆಪ್ ಮಾಡ್ಕೊಳ್ಳಿ, ಓಕೆನಾ. ಈ ತರ ಇರುತ್ತೆ. ಆಮೇಲೆ ನಿಮ್ಗೆ ನೆಕ್ಸ್ಟ್ ಗಾಡಿಗಳದ್ದು ವಿಡಿಯೋ ಫೀಡ್ಬ್ಯಾಕ್ ಆಗ್ಬೋದು, ಹಿಲ್ ಸ್ಟೇಷನ್ ಅಲ್ಲಿ ಯಾವ ತರ ಓಡುತ್ತೆ, ಇದು ಟ್ರಾಫಿಕ್ ಅಲ್ಲಿ ಹೆಂಗ್ ಓಡುತ್ತೆ, ಅವಾಗ ವಿಡಿಯೋ ಬಿಡ್ತಾ ಇರ್ತೀನಿ. ನೀವು ಅದನ್ನು ಕೂಡ ಕ್ಲೀನ್ ಆಗಿ ವಾಚ್ ಮಾಡಬಹುದು. ಅವಾಗ ಇನ್ನೂ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಹೋಗ್ತಾ ಇರುತ್ತೆ. ಇದು ನಾನು ಈಗ ಸಿಟಿ ಕ್ಲಚ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿರುವಂತದ್ದು, ಓಕೆನಾ. ನೀವು ಅಷ್ಟೇ ಸಿಟಿ ಕ್ಲಚ್ ಹಾಕಿಸ್ಕೊಳ್ಳಿ, ಟ್ರಾಫಿಕ್ ಅಲ್ಲಿ ಆರಾಮಾಗಿ ಗಾಡಿ ಓಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.